ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ರಾಜ್ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ನಮಸ್ಕಾರ. ನಾನು ಡಯಟ್ ಮಾಡುವಾಗ ಒಂದು ದಿನದಲ್ಲಿ ಏನು ತಗೊಳ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ನನಗೆ ಟೈಮ್ ಸಿಕ್ಕಿದಾಗ ಪ್ರಿಪೇರ್ ಮಾಡ್ಕೊಳ್ತೀನಿ. ಚಿಕ್ಕ ಮಗು ಇರೋದರಿಂದ ಅಡುಗೆ ಮಾಡ್ಕೊಳ್ಳೋದಕ್ಕೆ ಒಂದೊಂದ್ಸಲಿ ಟೈಮ್ ಸಿಗಲ್ಲ. ಸೊ ಹಾಗಾಗಿ ಇರೋದ್ರಲ್ಲಿ ಮ್ಯಾನೇಜ್ ಮಾಡ್ತಾ ಇರ್ತೀನಿ. ನಾನು ದಿನ ಏನು ತಿಂತೀನಿ ಅನ್ನೋದ್ರ ಬಗ್ಗೆ ಇದರಲ್ಲಿ ವಿಡಿಯೋ ಇರುತ್ತೆ. ಸೊ ನಾನು ಓಟ್ಸ್ ಮಾಡ್ಕೊಳ್ಳೋದಕ್ಕೆ ನೈಟ್ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಥರದ ಡ್ರೈ ಫ್ರೂಟ್ಸ್ ತೊಗೊಂಡು 3 ಸ್ಪೂನಷ್ಟು ಓಟ್ಸ್ ತೊಗೊಂಡು ಆಮೇಲೆ ಚಿಯಾ ಸೀಡ್ಸ್ ಹಾಕಿ ನೀರು ಹಾಕಿ ನೆನೆ ಹಾಕಿ ನೈಟೇ ಇಟ್ಬಿಡ್ತೀನಿ. ಅದನ್ನು ಬೆಳಗ್ಗೆ ಎದ್ದು ಸ್ಮೂತಿ ಮಾಡ್ಕೊಳ್ತೀನಿ. ಬೆಳಗ್ಗೆ ಹೊತ್ತು ನಾನು ಯಾವಾಗಲೂ ಸ್ವಲ್ಪ ಓಟ್ಸೇ ತೊಗೊಳ್ಳೋದು ಜಾಸ್ತಿ. ಓಟ್ಸ್ ತೊಗೊಂಡ್ರೆ ತುಂಬ ಬೆನಿಫಿಟ್ ಸಿಗುತ್ತೆ, ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಡೈಲಿ ಬೆಳಗ್ಗೆ ಹೊತ್ತು ಓಟ್ಸ್ನ ತೊಗೊಳ್ತೀನಿ. ಇದನ್ನು ನಾನು ನೆನೆ ಹಾಕ್ತಾ ಇರೋದು ಹಿಂದಿನ ದಿನ. ಇದನ್ನು ಮಾರನೇ ಬೆಳಗ್ಗೆ ಎದ್ದು ಗ್ರೈಂಡ್ ಮಾಡಿ ಸ್ಮೂತಿ ಮಾಡ್ಕೊಂಡು ಕುಡಿತೀನಿ. ಸೊ ಇವಾಗ ಫುಲ್ ನೆನೆ ಹಾಕಿದ್ದೆಲ್ಲ ನೀಟಾಗಿ ನೆಂದಿದೆ. ಮಾರನೇ ಬೆಳಗ್ಗೆ ಎದ್ದು ನಾನು ಇದನ್ನು ಸ್ಮೂತಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಇದಕ್ಕೆ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಬೋದು. ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ನಾನು ಸ್ಮೂತಿ ಮಾಡ್ಕೊಳ್ತಾ ಇದ್ದೀನಿ. ಸೊ ರೆಡಿಯಾಗಿದೆ ಸ್ಮೂತಿ. ಇದೇ ನನ್ನದು ಬೆಳಗಿನ ಬ್ರೇಕ್ಫಾಸ್ಟ್. ಹಾಗೆ 11 ಗಂಟೆ 11:30 ಸ್ವಲ್ಪ ಪಪಾಯ ತೊಗೊಂಡೆ. ಆಮೇಲೆ ಮಧ್ಯಾಹ್ನ ನಾನು ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು ಅಂತೇಳಿ ಹೊರಗೆ ಹೋಗಿದ್ದೆ. ಹಾಗಾಗಿ ಏನೂ ಮಾಡೋಕ್ಕಾಗಿಲ್ಲ ಅಂಥೇಳಿ ಅರ್ಜೆಂಟಿಗೆ ಆಗುವಂಥದ್ದು ಸ್ವಲ್ಪ ಮೊಸರನ್ನ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಊಟಕ್ಕೆ ನಾನು ಮೊಸರನ್ನ ತೊಗೊಂಡಿದ್ದೆ. ನಾನು ಮಧ್ಯಾಹ್ನ 1 ಟೈಮ್ ರೈಸ್ ತೊಗೊಳ್ತೀನಿ. ಬೆಳಗ್ಗೆ ಮತ್ತು ನೈಟ್ ಏನು ತೊಗೊಳಕ್ಕೆ ಹೋಗಲ್ಲ ರೈಸ್ನ. ಮಧ್ಯಾಹ್ನ 1 ಟೈಮ್ ತೊಗೊಳ್ತೀನಿ, ಬಟ್ ಒಂದೊಂದ್ಸಲಿ ಅದು ಕೂಡ ತೊಗೊಳ್ಳಲ್ಲ, ಬೇರೆ ಏನಾದ್ರು ಪ್ರಿಪೇರ್ ಮಾಡ್ಕೊಳ್ತೀನಿ. ಮಧ್ಯಾಹ್ನದ ಊಟ ಮೊಸರನ್ನ ತಿಂದೆ. ಹಾಗೆ ನಾನು ವರ್ಕೌಟ್ ಎಲ್ಲ ಮುಗಿಸಿ ಒಂದು 4 ಗಂಟೆಗೆ ಸಪೋಟ ಜ್ಯೂಸ್ ಕುಡಿದೆ. ನೈಟ್ ನಾನು ಮುದ್ದೆ ಮತ್ತು ಸಾಂಬಾರು ಮತ್ತು ಒಂದು ಆಮ್ಲೆಟ್ ತೊಗೊಂಡಿದ್ದೆ. ನಾನು ದಿನನಿತ್ಯದಲ್ಲಿ ಏನು ತಿಂತೀನಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ವಾಚ್ ಮಾಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.